ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೆಲ ಹೋಟೆಲ್ಗಳು ಕ್ಲೋಸ್ ಆಗಿದೆ. ಕೆಲ ಹೋಟೆಲ್ಗಳಲ್ಲಿ ಊಟ ತಿಂಡಿ ಸಿಕ್ಕರೂ ಕೂಡ ಮೆನುವಲ್ಲಿ ಇರುವಂತ ಊಟ ತಿಂಡಿ ಸಿಗ್ತಾ ಇಲ್ಲ, ಜಸ್ಟ್ ಒಂದೆರಡು ಊಟ ತಿಂಡಿ ಸಿಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ವಿ. ಹೆಂಗೆಲ್ಲ ಪರಿಸ್ಥಿತಿ ಇದೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ PC ರಾವ್ ಅವರು ಕೂಡ ಮಾತನಾಡಿದಾರಂತೆ. ವಾರ್ ಬಿಸಿಗೆ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಕೊರತೆ ಎದುರಾಗಿದೆ. ಬೆಂಗಳೂರಿನ ಹಲವಾರು ಹೋಟೆಲ್ಗಳಿಗೆ ಬೀಗ ಬಿದ್ದಿದೆ ಅನ್ನುವಂತಹ ವಿಚಾರವನ್ನ PC ರಾವ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಕೆಲ ಹೋಟೆಲ್ಗಳಲ್ಲಿ ಗ್ಯಾಸ್ ಕೊರತೆಯಿಂದ ಕ್ಲೋಸ್ ಆಗಿದೆ ಹೋಟೆಲ್ಗಳು ಅನ್ನುವಂತಹ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ. ಕೆಲವೇ ಹೋಟೆಲ್ಗಳಲ್ಲಿ ಮಾತ್ರ ಕಾಫಿ, ಟೀ, ಅಗತ್ಯ ತಿಂಡಿ ಪೂರೈಕೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್. ಮೆನು ಕಡಿಮೆ ಮಾಡಿ ಗ್ರಾಹಕರು ಸಹಕರಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ನಿಂದಲೇ ಮನವಿ ಮಾಡಿಕೊಳ್ಳಲಾಗಿದೆ. ಯಾಕ್ರಿ ಪೂರಿ ಕೊಡಲ್ಲ, ಯಾಕ್ರಿ ಮಸಾಲೆ ದೋಸೆ ಕೊಡಲ್ಲ ಅಂತ ಪ್ರಶ್ನೆ ಮಾಡಂಗಿಲ್ಲ. ನೀವು ಕಮರ್ಷಿಯಲ್ ಸಿಲಿಂಡರ್ ಇಲ್ಲ, ಯಾವ್ದು ಕೊಡ್ತಾರೋ ಯಾವ್ದು ಇರುತ್ತೋ ಅದನ್ನ ತಗೊಂಡು ತಿಂದು ಬರಬೇಕು ಅಂತ ಗಲಾಟೆ ಮಾಡಂಗಿಲ್ಲ. ಪೂರಿನೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತ ನೋ ಡಿಮ್ಯಾಂಡ್ಸ್, ಇರೋದನ್ನ ತಿನ್ಕೊಂಡು ಬರಬೇಕು ಅಂತ ಮನವಿ ಮಾಡ್ಕೊಳ್ತಿದ್ದಾರೆ ಹೋಟೆಲ್ ಅಸೋಸಿಯೇಷನ್ ಅವರು. ಮನವಿ: ಇಷ್ಟು ಸಮಯ ವಿಧ ವಿಧವಾದ ಶುಚಿರುಚಿಯಾದ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ತಿಂಡಿ ತಿನಿಸುಗಳನ್ನು ಬೆಂಗಳೂರು ನಗರದಲ್ಲಿ ಹೋಟೆಲುಗಳಲ್ಲಿ ಸಿಗುತ್ತಿತ್ತು. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲ್ಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಹೀಗಿದ್ದರೂ ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂತಹ ತಿಂಡಿ ತಿನಿಸುಗಳನ್ನು ಕೊಡುವ ಪ್ರಯತ್ನ ಮಾಡುತ್ತಿದ್ದೇವೆ. ನಮ್ಮಲ್ಲಿರುವಂತಹ ಮೆನುವನ್ನು ಕಡಿಮೆ ಮಾಡಿ ಜನಸಾಮಾನ್ಯರಿಗೆ ತಿಂಡಿ ತಿನಿಸುಗಳನ್ನು ಉಣಬಡಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡುತ್ತಿದ್ದೇವೆ. ನಮ್ಮ ಗ್ರಾಹಕರಲ್ಲಿ ಮನವಿ: ಇಷ್ಟು ಸಮಯ ವಿಧ ವಿಧವಾದ ಶುಚಿರುಚಿಯಾದ ಗ್ರಾಹಕರಿಗೆ ಎಟಕುವ ಬೆಲೆಯಲ್ಲಿ ತಿಂಡಿ ತಿನಿಸುಗಳನ್ನು ಬೆಂಗಳೂರು ನಗರದಲ್ಲಿ ಹೋಟೆಲುಗಳಲ್ಲಿ ಸಿಗುತ್ತಿತ್ತು. ಈಗ ಎಲ್ಲ ಹೋಟೆಲ್ಗಳು ಸಂಕಷ್ಟದಲ್ಲಿ ಸಿಲುಕಿರುತ್ತದೆ. ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಬಹಳಷ್ಟು ತೊಂದರೆಗಳಾಗುತ್ತಿದೆ. ಈ ಕಾರಣದಿಂದ ಕೆಲವೊಂದು ಹೋಟೆಲ್ಗಳು ತೆರೆಯಲಾಗದೆ ಬಾಗಿಲು ಹಾಕಿರುವುದು ಬೇಸರದ ವಿಷಯ. ಹೀಗಿದ್ದರೂ ಕನಿಷ್ಠ ಕಾಫಿ, ಟೀ ಮತ್ತು ಅಗತ್ಯವಿರುವಂತಹ ತಿಂಡಿ ತಿನಿಸುಗಳನ್ನು ಕೊಡುವ ಇದು ಹೋಟೆಲ್ ಅಸೋಸಿಯೇಷನ್ ಅವರು ಮನವಿ ಮಾಡ್ಕೊಳ್ತಿದ್ದಾರೆ. ದಯವಿಟ್ಟು ಗ್ರಾಹಕರು ಕೂಡ ಸಪೋರ್ಟ್ ಕೊಡಬೇಕು, ಇದು ನಮ್ಮದಲ್ಲ ತಪ್ಪು. ಪ್ರಮುಖವಾಗಿ ಯುದ್ಧದ ಪರಿಸ್ಥಿತಿ, ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಹೋಟೆಲ್ಗಳ ಪರಿಸ್ಥಿತಿ ಹಿಂಗೆ ಬಂದ್ಬಿಟ್ಟಿದೆ ಅಂತ. ಎಲ್ಲಿ ಊಟ ತಿಂಡಿ ಸಿಗುತ್ತೋ ಅಷ್ಟು ಮಾತ್ರ ತಿನ್ಕೊಂಡು ಬರಬೇಕು, ಇಲ್ಲ ಅಂದ್ರೆ ಹೋಟೆಲ್ಗಳು ಕ್ಲೋಸ್ ಆಗುತ್ತೆ. ಪರ್ಯಾಯ ವ್ಯವಸ್ಥೆಯನ್ನ ನೀವೇ ಮಾಡ್ಕೊಳ್ಳಿ ಅಂತ ಕಾದ್ ನೋಡೋಣ ಕೇಂದ್ರ ಸರ್ಕಾರ ಯಾವ ರೀತಿಯ ಸ್ಟೆಪ್ ಅನ್ನ ಈ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ ಅಂತ.